ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಇದೀಗ ಘಾಟಿ ಕ್ಷೇತ್ರ, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಿಂದ ಸರಿಸುಮಾರು 3 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ದೇವರ ಬೆಟ್ಟ ಶ್ರೀ ವಿಶ್ವೇಶ್ವರ ಸ್ವಾಮಿ ದೇವಾಲಯ ರಿಜಿಸ್ಟರ್ಡ್. ಇಲ್ಲಿ ಇರ್ತಕ್ಕಂಥ ಶನಿಮಹಾತ್ಮನ ದೇವಸ್ಥಾನ ಸರಿಸುಮಾರು 12 ವರ್ಷ ಆಯಿತು ಇಲ್ಲಿ ಪ್ರತಿಷ್ಠಾಪನೆಯಾಗಿ. ಸ್ವಾಮಿ 30 ಅಡಿಗಳ ವಿಗ್ರಹ ಇರುವಂಥ ಶನೇಶ್ವರ ಸ್ವಾಮಿ ಇಲ್ಲಿ ಭಾಳ ಆಧಿಪತ್ಯ ಸಾಧಿಸಿದ್ದಾರೆ ಅಂತಂದರೆ ಅತಿಶಯೋಕ್ತಿ ಆಗಲಾರ್ದು. ಇಲ್ಲಿ ಆ ಭಗವಂತನೊಟ್ಟಿಗೆ ಒಂದು ಶಿವಲಿಂಗ ಒಂದು ಕೂಡ ಇದೆ. ಇಲ್ಲಿ ಯಾರೇ ಬಂದರೂ ಕೂಡ ಶಿವಲಿಂಗಕ್ಕೆ ಎಣ್ಣೆಯನ್ನು ಹಾಕಿ ಅವರ ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ಎಲ್ಲ ಅವರ ಇಷ್ಟಾರ್ಥಗಳು ಪೂರೈಸುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಅದೇ ರೀತಿ ಯಾರು ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬರ್ತಾರೆ ಅವರೆಲ್ಲ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದಂಥ ಭಕ್ತಾದಿಗಳು ಈ ದೇವರ ಬೆಟ್ಟಕ್ಕೆ ಒಂದು ವಿಸಿಟ್ ಮಾಡದಿರೋ ಹೋಗುವಂಥ ಯಾತ್ರಾರ್ಥಿಗಳಾಗಲಿ ಭಕ್ತಾದಿಗಳಾಗಲಿ ಯಾರೂ ಇಲ್ಲ. ಬಂದು ನೋಡಿಕೊಂಡೇ ಹೋಗಬೇಕು, ನೋಡಿಕೊಂಡೇ ಹೋಗ್ತಾರೆ. ಯಾಕೆಂದರೆ ನೋಡುವಂಥ ಸ್ಥಳ ತುಂಬ ರಮಣೀಯವಾಗಿದೆ ಸುತ್ತಮುತ್ತ. ಹಾಗೆ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳು, ಇನ್ನೂ ಅನುಕೂಲಗಳು ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯ ಅನುಕೂಲಗಳು ಅಂತಂದರೆ ಒಳ್ಳೆಯ ವಾತಾವರಣ, ಸುತ್ತಮುತ್ತ ಬೆಟ್ಟ, ಪರಿಸರ ತುಂಬ ಸುಂದರವಾಗಿ ಒಂದು ರೀತಿ ಯಾವ ರೀತಿ ಅಂತಂದರೆ ಪ್ರವಾಸಿ ತಾಣ ಅನ್ನೋ ಮಟ್ಟಕ್ಕೆ ಬಿಂಬಿತವಾಗಿರುವಂಥ ಈ ಕ್ಷೇತ್ರ ಭಗವಂತನ ಈ ಸ್ಫುರದ್ರೂಪಿ ವಿಗ್ರಹ ನೋಡೋದಕ್ಕೆ 2 ಕಣ್ಣು ಸಾಲದು. ಮೊದಲು ಬರೀ ಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಈ ಸ್ವಾಮಿಯನ್ನು ಈಗ ಒಂದು ದೇಗುಲ ಆಕಾರದಲ್ಲಿ ದೇಗುಲವನ್ನು ಮಾಡಿ ದೇಗುಲದ ಮುಂಭಾಗದಲ್ಲಿ ಇನ್ನೊಂದು ಭಗವಂತನ ಪ್ರತಿಷ್ಠಾಪನೆ ಮಾಡಿ ಅದರ ಮುಂಭಾಗದಲ್ಲಿ ಲಿಂಗವಂತೂ ಇತ್ತು, ಆತ್ಮಲಿಂಗ ರೂಪದಲ್ಲಿ ಶಿವಲಿಂಗ. ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬರುವಂಥ ಭಕ್ತಾದಿಗಳು ಶಿವಲಿಂಗಕ್ಕೆ ಎಣ್ಣೆಯ ಅಭಿಷೇಕವನ್ನು ಮಾಡ್ತಾರೆ. ಹಾಗೆ ಭಗವಂತನಿಗೆ ಕಪ್ಪು ಎಳ್ಳಿನ ಒಂದು ಆರತಿ ಮಾಡ್ತಾರೆ. ಹೋಮಕುಂಡಕ್ಕೆ ಅದನ್ನು ಹಾಕಿ ಅವರು ಏನೇ ಕೋರಿಕೆಗಳನ್ನ ಕೋರ್ಕೊಂಡ್ರೂ ಕೂಡ ಇಂತಿಷ್ಟು ದಿನಗಳಲ್ಲಿ ಅಥವಾ ಇಂತಿಷ್ಟು ತಿಂಗಳುಗಳಲ್ಲಿ ಸರೋಗುತ್ತೆ ಅನ್ನೋಂಥದ್ದು ಒಂದು ವಾಡಿಕೆ. ಇಲ್ಲಿ ಶ್ರೀಧರ್ ಶರ್ಮಾ ಗುರೂಜಿಗಳು ಈ ದೇವಸ್ಥಾನದ ಆಡಳಿತವನ್ನು ಹಾಗೂ ಪೂಜಾ ವಿಧಿವಿಧಾನಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಭಾಳ ವಿಶೇಷ ಪೂಜೆ ಇರುತ್ತೆ. ಹಾಗೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ವಿತರಣೆ ಕೂಡ ಇರುತ್ತೆ. ಹಾಗೆ ಮತ್ತೊಂದು ವಿಶೇಷ ಅಂತಂದರೆ ಇಲ್ಲಿ ಶಿವಲಿಂಗಕ್ಕೆ ಮಾನವ ರೂಪವನ್ನು ಕೊಟ್ಟಿದ್ದಾರೆ. ಮುಂದಗಡೆ ಮಾನವ ರೂಪ ಶಿವಲಿಂಗ ಅಂತ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಇದರೊಟ್ಟಿಗೆ ಬಲಗಡೆ ಬಂದರೆ ಸಿದ್ಧಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಎಡಗಡೆ ಬಂದರೆ ತಾಯಿ ಛಾಯಾದೇವಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ತಾಯಿಯ ರೂಪನ ನೋಡಿದ್ರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಈ ಒಂದು ದೇವಸ್ಥಾನದ ರೂಪುರೇಷೆಗಳನ್ನ ಭಾಳ ಅಂದವಾಗಿ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡ್ರೆ ಆ ಭಗವಂತನ ನೋಡ್ಕೊಂಡು ಕೂತ್ಕೊಂಡ್ರೆ ಹೊತ್ತು ಕಳೆಯುವಂಥದ್ದೇ ಗೊತ್ತಾಗೋದಿಲ್ಲ. ಅಷ್ಟು ಪ್ರಶಾಂತವಾಗಿ ತಣ್ಣಗೆ ತುಂಬ ಅಚ್ಚುಕಟ್ಟಾಗಿ. ಇದು ದೇವಸ್ಥಾನ ಆಗಿ ಎಷ್ಟು ವರ್ಷ ಆಯಿತು ಸ್ವಾಮಿ? ಪ್ರತಿ ಯಾತ್ರಾರ್ಥಿಗಳು ಹಾಗೂ ಭಕ್ತಾದಿಗಳು ಇದು ಮೊದಲು ಬೈಲಲ್ಲಿ ಮಾಡಿದ್ದಲ್ವಾ ಸ್ವಾಮಿ? ಇದು ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಬರ್ತಾ ಅಭಿವೃದ್ಧಿ ಹೊಂದ್ತಾ ಇದೆ. ಕಣ್ಣು ತುಂಬಿಸ್ಕೊಂಡು ಮನಸ್ಸು ತುಂಬಿಸ್ಕೊಳ್ಬೇಕು. ನಮ್ಮ ಭಕ್ತಾದಿಗಳ ಬೇಡಿಕೆಗಳನ್ನ ಸ್ವಾಮಿ ಅನುಗ್ರಹ ಕೊಟ್ಟರೆ ಭಕ್ತಾದಿಗಳು ಅದಕ್ಕೇನು ಬೇಕೋ ಇದು ಮಾಡ್ತಾರೆ. ಅದೇ ರೀತಿ ಸ್ವಾಮಿ ಅನುಗ್ರಹ ಕೊಡಬೇಕು ಒಂದು ಹರಕೆಯನ್ನು ಹೊತ್ತು
ಇಂತಿಷ್ಟು ದಿನ ಅಥವಾ ಇಂತಿಷ್ಟು ತಿಂಗಳು ಅಥವಾ ಇಂತಿಷ್ಟು ವಾರಗಳಲ್ಲಿ ಪೂಜೆಗಳನ್ನು ಮಾಡ್ಕೊಂಡು ಬರ್ತೀನಿ ನಾನು ಅಂಥೇಳಿ ಈ ರೀತಿ ಅನೇಕ ರೀತಿಯ ಹರಕೆಗಳನ್ನ ಹೊತ್ಕೊಂಡು ಬರ್ತಾರೆ. ಹರಕೆ ಫಲಿಸಿದ ನಂತರ ತಮ್ಮ ಕೈಲಾದ ತನುವನ ಧನ ಸಹಾಯಗಳನ್ನ ಮಾಡಿ ಈ ದೇವಸ್ಥಾನದ ಪುನಶ್ಚೇತನಕ್ಕೆ ಕಾರಣರಾಗಿದ್ದಾರೆ. ಅದೇ ರೀತಿ ಇಲ್ಲಿ ವಿಶೇಷ ದಿನಗಳಲ್ಲಿ, ವಿಶಿಷ್ಟ ರೀತಿಯಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಶುಭ ಸಂದರ್ಭಗಳಲ್ಲಿ ವಿನೂತನ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಶಾಸ್ತ್ರಿಗಳ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ತುಂಬ ಹೃದಯದಿಂದ ಅಪಾರ ದೇಣಿಗೆಯನ್ನು ಹಾಗೂ ಧನ ಕನಕಾದಿ ದವಸ ಧಾನ್ಯಗಳನ್ನು ನೀಡಿ ಈ ದೇವಾಲಯದ ಅಭಿವೃದ್ಧಿಗೆ ಪ್ರಮುಖ ಪಾತ್ರಧಾರಿಗಳಾಗಬೇಕೆಂದು ಈ ಮೂಲಕ ತಿಳಿಸುತ್ತೇನೆ. ಹಾಗೆಯೇ ಇದರೊಟ್ಟಿಗೆ ದೇವಾಲಯದ ಅಭಿವೃದ್ಧಿ, ನಮ್ಮ ಸಂಸ್ಕೃತಿಯ ಅಭಿವೃದ್ಧಿ ಹಾಗೂ ನಮ್ಮ ಪರಂಪರೆಯ ಅಭಿವೃದ್ಧಿ, ಹಿರಿಯ ಗುರುಗಳ ಹಾಗೂ ನಮ್ಮ ಇಡೀ ಸನಾತನ ಧರ್ಮದ, ಹಿಂದೂ ಧರ್ಮದ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಹಾಗೆ ದೇವಾಲಯದ ಅಭಿವೃದ್ಧಿಯೊಟ್ಟಿಗೆ ನಾವು ಕೂಡ ಸಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.